ನಮಸ್ಕಾರ ಸ್ನೇಹಿತರೆ, ಇವತ್ತು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ತರಕಾರಿ, ಆರೋಗ್ಯದ ಗಣಿ ಎಂದೇ ಪ್ರಖ್ಯಾತವಾಗಿರುವಂತಹ ತರಕಾರಿಯೊಂದರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ತರಕಾರಿ ವರ್ಷದಲ್ಲಿ ಸುಮಾರು 90 ದಿನಗಳವರೆಗೆ ಮಾತ್ರ ಸಿಗುತ್ತೆ. ಈ ಸಮಯದಲ್ಲಿ ನೀವು ಇದನ್ನು ಸೇವಿಸಬೇಕು. ಅಂದರೆ ವರ್ಷಕ್ಕೆ ಬೇಕಾದಷ್ಟು ಪೌಷ್ಟಿಕಾಂಶಗಳು ನಿಮಗೆ ಸಿಗತ್ತೆ. ಹಾಗಾದರೆ ಈ ತರಕಾರಿ ಹೆಸರೇನು, ಇದರ ಆರೋಗ್ಯ ಲಾಭಗಳೇನು ಎಲ್ಲವನ್ನ ವಿವರವಾಗಿ ತಿಳಿಸ್ತೀನಿ. ಅಷ್ಟೇ ಅಲ್ಲ, ಇದರಿಂದ ಮಾಡಬಹುದಾದಂಥ ಒಂದು ರೆಸಿಪಿಯನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದನ್ನ ಮಾಡ ಹಾಗಲಕಾಯಿ ಅಥವಾ ಮೂಡ ಹಾಗಲಕಾಯಿ ಅಂತ ಕರೀತಾರೆ. ಕಂಕೋಡ ಅಂತ ಕೂಡ ಕರೀತಾರೆ. ಇಂಗ್ಲಿಷ್ನಲ್ಲಿ ಸ್ಪೈನಿ ಗಾರ್ಡ್, ಕಂಟೋಲಾ, ಕಾಕ್ರೋಲ್, ಟೀಸಲ್ ಗಾರ್ಡ್ ಅಂತ ಕರೀತಾರೆ. ಮಲೆನಾಡಿನಲ್ಲಿ ಸಿಗುವ ಮಾಡ ಹಾಗಲವನ್ನು ಆರೋಗ್ಯದ ಗಣಿ ಅಂತಲೇ ಕರಿಬಹುದು. ಎಲೆ ಹಸಿರು ಬಣ್ಣದ ದುಂಡೆಗೆ ಮುಳ್ಳಿನಿಂದ ಕೂಡಿರುತ್ತೆ. ಹಾಗಲಕಾಯಿಯನ್ನು ಹೋಲೋದ್ರಿಂದ ಮಾಡ ಹಾಗಲಕಾಯಿ ಅಂತ ಕರೀತಾರಾದರೂ ಕೂಡ ಹಾಗಲಕಾಯಿ ಅಂತ ಇದರಲ್ಲಿ ಕಹಿಯ ಅಂಶ ಇರೋದಿಲ್ಲ. ಇದೊಂದು ತರಕಾರಿ ಆಗಿದ್ರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಪ್ರಮುಖವಾಗಿ ಇದರಲ್ಲಿ ಕಡಿಮೆ ಕ್ಯಾಲರಿ ಇರೋದರ ಜೊತೆ ಫೈಬರ್ ಅಂಶ, ಆಂಟಿ ಆಕ್ಸಿಡೆಂಟ್ಗಳು ಅಧಿಕ ಪ್ರಮಾಣದಲ್ಲಿ ಇರ್ತವೆ. 100 ಗ್ರಾಂ ಮಾಡ ಹಾಗಲದಲ್ಲಿ 17 ಕ್ಯಾಲರಿ ಮಾತ್ರ ಶಕ್ತಿ ಇರುತ್ತೆ. ಆಯುರ್ವೇದದಲ್ಲಿ ಈ ತರಕಾರಿಯನ್ನು ಅತ್ಯಂತ ಶಕ್ತಿಶಾಲಿ ತರಕಾರಿ ಎಂದೇ ಪರಿಗಣಿಸಲಾಗಿದೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಇದೆ ಎನ್ನುವುದು ತಿಳಿದು ಬಂದಿದೆ. ಭಾರತೀಯ ತರಕಾರಿಗಳಲ್ಲಿ ಬಳಸುವ ಎಲ್ಲ ತರಕಾರಿಗಳಲ್ಲಿ ಮಾಡ ಹಾಗಲಕಾಯಿ ಅತ್ಯಧಿಕ ಪ್ರೋಟೀನ್ ಅಂಶವನ್ನು ಹೊಂದಿದೆ. ಇನ್ನೊಂದು ವಿಷಯ ಅಂತಂದ್ರೆ, ಈ ತರಕಾರಿ ಮಾಂಸಕ್ಕಿಂತ 50% ಹೆಚ್ಚು ಪ್ರೋಟೀನ್ ಅನ್ನು ಹೊಂದಿರುತ್ತೆ. ಮಾಡ ಹಾಗಲದಲ್ಲಿ ಕಂಡುಬರುವ ಪೋಷಕಾಂಶಗಳು ಅನೇಕ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ಫೈಬರ್, ಅನೇಕ ಖನಿಜಗಳು ಮಾಡ ಹಾಗಲದಲ್ಲಿ ಕಂಡುಬರ್ತವೆ. ಜೊತೆಗೆ ಈ ತರಕಾರಿ ಆಸ್ಕಾರ್ಬಿಕ್ ಆಮ್ಲ, ಕ್ಯಾರೋಟಿನ್, ಥೈಮಿನ್, ರೈಬೋಫ್ಲಾವಿನ್ ಮತ್ತು ನಿಯಾಸಿನ್ ನಂತಹ ಸಣ್ಣ ಪ್ರಮಾಣದ ಅಗತ್ಯ ಜೀವಸತ್ವಗಳನ್ನು ಕೂಡ ಹೊಂದಿರುತ್ತೆ. ಇಷ್ಟೊಂದು ಶಕ್ತಿಶಾಲಿ ಮಾಡ ಹಾಗಲದಿಂದ ಒಂದು ರೆಸಿಪಿಯನ್ನು ಹೇಗೆ ತಯಾರು ಮಾಡಬಹುದು ಅನ್ನೋದನ್ನು ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಈ ಮಾಡ ಹಾಗಲವನ್ನು ಸೇವಿಸೋದ್ರಿಂದ ನಮಗೆ ಸಿಗುವಂತಹ ಆರೋಗ್ಯ ಲಾಭಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಇದರಲ್ಲಿರುವ ಫೋಲೇಟ್ಗಳಿಂದ ದೇಹದಲ್ಲಿ ಹೊಸ ಕಣಗಳು ವೃದ್ಧಿಗೊಳ್ತವೆ. ಇವು ಭ್ರೂಣದ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸ್ತವೆ. ಸಾಮಾನ್ಯವಾಗಿ ಹಾಗಲಕಾಯಿ ತರನೇ ಮಾಡ ಹಾಗಲ ಕೂಡ ಮಧುಮೇಹವನ್ನು ನಿಯಂತ್ರಣಕ್ಕೆ ತರುತ್ತೆ. ಇದು ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ನಿಯಂತ್ರಿಸುತ್ತೆ. ಇದನ್ನ ಸೇವಿಸೋದ್ರಿಂದ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಇದು ಇಂಪ್ರೂವ್ ಮಾಡುತ್ತೆ. ಮಳೆಗಾಲದಲ್ಲಿ ಹೇರಳವಾಗಿ ಸಿಗುವ ಇದನ್ನು ನೀವು ನಿತ್ಯ ಅಡುಗೆಗೆ ಬಳಸೋದ್ರಿಂದ ಕೆಮ್ಮು, ನೆಗಡಿ, ಇತರೆ ಅಲರ್ಜಿಗಳು ಹತ್ತಿರ ಸುಳಿಯೋದಿಲ್ಲ. ಮಾಡ ಹಾಗಲದಲ್ಲಿನ ಕೆರೋಟಿನಾಯ್ಡ್ಗಳು ಕಣ್ಣಿಗೆ ಸಂಬಂಧಿಸಿದ ಸೋಂಕುಗಳು ಬಾರದಂತೆ ಕಾಪಾಡ್ತವೆ. ಮಾಡ ಹಾಗಲದಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ. ಇದು ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುಣಪಡಿಸೋದರ ಜೊತೆಗೆ ಕಣ್ಣುಗಳನ್ನು ಆರೋಗ್ಯವಾಗಿ ಇರಿಸುತ್ತೆ. ಇದರ ಸೇವನೆಯಿಂದ ಕಣ್ಣಿನ ಸ್ನಾಯುಗಳು ಬಲಗೊಳ್ತವೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೇರಳ ಪ್ರಮಾಣದಲ್ಲಿ ಇರೋದ್ರಿಂದ ಕ್ಯಾನ್ಸರ್ ಬಾರದಂತೆ ತಡೆಯೋದಕ್ಕೆ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ. ಇದರಲ್ಲಿರುವ ವಿಟಮಿನ್ ಸಿ ಸೋಂಕುಗಳ ವಿರುದ್ಧ ಹೋರಾಡುತ್ತೆ. ಇದರಲ್ಲಿ ಸಮೃದ್ಧವಾಗಿರುವ ಫ್ಲೇವನಾಯ್ಡ್ಸ್ ವಯೋಸಹಜವಾಗಿ ಬರುವ ಸುಕ್ಕನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಇದನ್ನು ನಿತ್ಯ ಸೇವಿಸೋದ್ರಿಂದ ಮಲಬದ್ಧತೆ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು. ಚರ್ಮದ ಆರೋಗ್ಯಕ್ಕೂ ಕೂಡ ಇದು ಬಹಳ ಉಪಯುಕ್ತ. ಮಾಡ ಹಾಗಲ ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿರುತ್ತೆ. ಆದ್ದರಿಂದ ಇದನ್ನು ತಿನ್ನೋದ್ರಿಂದ ಮೂಳೆಗಳು ಬಲಿಷ್ಠಗೊಳ್ತವೆ. ಜೊತೆಗೆ ನೋವನ್ನು ನಿವಾರಿಸುವಂತಹ ಗುಣ ಇದರಲ್ಲಿದೆ. ಮೂಳೆ ಸಂಬಂಧಿ ಸಮಸ್ಯೆ ಇರೋರು ಇದನ್ನು ಸೇವಿಸೋದು ಬಹಳ ಒಳ್ಳೆಯದು. ಮಳೆಗಾಲದಲ್ಲಿ ಯಕೃತ್ತಿನ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರ್ತವೆ. ಇಂತಹ ಸ್ಥಿತಿಯಲ್ಲಿ ಇದನ್ನು ಸೇವಿಸೋದ್ರಿಂದ ಲಿವರ್ ಆರೋಗ್ಯ ವೃದ್ಧಿಯಾಗುತ್ತೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಮತ್ತು ಫ್ಲೇವನಾಯ್ಡ್ಗಳು ಲಿವರನ್ನು ಡಿಟಾಕ್ಸ್ ಮಾಡಿ ಆರೋಗ್ಯವಾಗಿರಿಸ್ತವೆ. ಇದನ್ನು ಸೇವಿಸೋದ್ರಿಂದ ಯಕೃತ್ ಸಂಬಂಧಿ ಕಾಯಿಲೆಗಳನ್ನು ತಡೆಯಬಹುದು. ಆಂಟಿ ಆಕ್ಸಿಡೆಂಟ್ಗಳಾದ ಬೀಟಾ ಕೆರೋಟಿನ್, ಆಲ್ಫಾ ಕೆರೋಟಿನ್, ಲ್ಯೂಟಿನ್ ಮತ್ತು ಜಿಯಾಕ್ಸಿನ್ತಿನ್ಗಳು ಮಾಡ ಹಾಗಲದಲ್ಲಿ ಕಂಡುಬರ್ತವೆ. ಇವು ವಯಸ್ಸಾದ ಲಕ್ಷಣಗಳನ್ನು ಕಡಿಮೆ ಮಾಡ್ತವೆ. ಮಾನ್ಸೂನ್ನಲ್ಲಿ ಈ ತರಕಾರಿಯನ್ನು ತಿನ್ನೋದ್ರಿಂದ ದೇಹವು ಆರೋಗ್ಯಕರವಾಗಿರುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಕೂಡ ಇದು ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಮಾಡ ಹಾಗಲದಲ್ಲಿ ಫೈಬರ್ ಅಂಶ ಹೇರಳವಾಗಿರುತ್ತೆ. ಜೊತೆಯಲ್ಲಿ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋರು ಈ ಮಾಡ ಹಾಗಲವನ್ನು ಧಾರಾಳವಾಗಿ ತಿನ್ನಬಹುದು. ಸ್ನೇಹಿತರೆ, ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಮಾಡ ಹಾಗಲದಿಂದ ಅನೇಕ ರೆಸಿಪಿಗಳನ್ನು ನಾವು ತಯಾರು ಮಾಡಬಹುದು. ಇಲ್ಲಿ ನಾನು ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ.
ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.